ಫಸ್ಟ್ ಟೈಮ್ ಗುರು ನಾವು ಬೆಂಗಳೂರಲ್ಲಿ ಟೋಲ್ ಕಟ್ಟಿದ್ದು ಅಮೌಂಟ್ ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಬೆಂಗಳೂರು. ಇವತ್ತು ನಾವು ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಬಂದೀವಿ. ಟಿಕೆಟ್ ತೆಗಿಸಿದ್ವಿ. ಟಿಕೆಟ್ ರೇಟ್ ಕೇಳಿ ನಮಗೆ ಆಚಾರ ಆಯ್ತು, ಏನು ಮಾಡೋದಾಗಲ್ಲ. ನಾನು ಟಿಕೆಟ್ ತೆಗಿಸ್ಕೊಂಡು ಸೀದಾ ಮೆಟ್ರೋ ಹತ್ಕೊಂಡು ನಾವು ಇವತ್ತು ಹೋಗ್ತಾ ಇದೀವಿ. ಎಲ್ಲಿ ಗೊತ್ತಾ ಕೇಳಿ. ಹೌದು, ಆಕ್ಚುಲಿ ನಾವು ಹೋಗ್ತಿರೋದು ಬನಶಂಕರಿಗೆ. ಕಾಯಿನ್ ಕೊಡ್ತಾರೆ, ಕಾಯಿನ್ ಒಳಗೆ ಹಾಕಿದ್ರೆ ಗೇಟ್ ಓಪನ್ ಆಗುತ್ತೆ. ನಾನಂತರ ಹೊರ ಬಂದೆ, ನನ್ನ ಮಗ ನಿಂತ್ಕೊಂಡೆ ಕಾಯಿನ್ ತೋರ್ಸ್ಕೊಂತ ನಿಂತಾನೆ. ಅದ್ರ ಒಳಗೆ ಹಾಕಂದ್ರೆ ಬಾಟ್ ತರ ಆಡ್ತವನೆ. ಒಳಗೆ ಹಾಕಲಿ ವಿಡಿಯೋ ಮಾಡ್ತಿದ್ದೇನೆ ಅನ್ನೋದು ಗೊತ್ತು, ಅದಕ್ಕೆ ಮಕ ಮುಚ್ಕೊಂಡ್ ಬರ್ತವನೆ. ಹಾಗೆ ಅಲ್ಲಿಂದ ಎಕ್ಸಿಟ್ ಆಗಿ ಸ್ವಲ್ಪ ಬಸ್ ಹತ್ಕೊಂಡು ರೂಮ್ ಕಡೆ ಬಂದಿವಿ. ರೂಮ್ಗೆ ಸ್ವಲ್ಪ ಪಾದಯಾತ್ರೆ ಮಾಡ್ಬೇಕು. ಇದೇ ಕಾಣ್ತಿದೆಯಲ್ಲ, ಇದೇ ನಮ್ಮ ರೂಮು ಅನ್ಕೊಂಡ್ರಿ ನಿಮ್ ತಪ್ಪು. ನಮ್ಮ ರೂಮು ಸಣ್ಣದಿದೆ, ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಹಾಗೆ ಎಲ್ಲರೂ ಟಿಫನ್ ಮಾಡಕ್ಕಂತ ಹೋದ್ವಿ. ಇವರೆಲ್ಲ ಪರಿಚಯ ಮಾಡ್ತೀವಿ. ಹಾಗೆ ನಮ್ ಇನ್ನೊಬ್ಬರನ್ನ ಕಾರ್ ಡ್ಯೂಟಿಗೆ ಹೋಗಕ್ಕೆ ಕಾರ್ ಕ್ಲೀನ್ ಮಾಡ್ತಿದ್ದ. ಬೆಂಗಳೂರು ಜೀವನ ಸುಲಭ ಅಲ್ಲ. ಹಾಗೆ ಟಿಫನ್ ಎಲ್ಲ ಮಾಡ್ಕೊಂಡು ಸಂಜೆವರೆಗೆ ಮಲಗಿದ್ದೆ. ನೀವಿಲ್ಲದೆ ಈ ಕಣ್ಗಳು ಮಂಜಾದವು, ಓ ನನ್ನಲ್ಲೇ ಸಹಚಾರದಲ್ಲಿ. ಹಾಗೆ ಸ್ವಲ್ಪ ಕತ್ಲಾಯ್ತು. ಹೆಲ್ಮೆಟ್ ಹಾಕೊಂಡು ಗಾಡಿ ಎತ್ಕೊಂಡು ನಾವು ಹೊಟ್ಟಿದ್ದೆ ರಾಮನಗರ ಕಡೆಗೆ. ನಮ್ ಕಡೆ ಹಂಗೆ ಹಲ್ಲಗುರು, ಇಲ್ಲಿ ಡಬಲ್ ಹೆಲ್ಮೆಟ್ ಇರ್ಲೇಬೇಕು, ಇಲ್ಲಾಂದ್ರೆ ಪೊಲೀಸರು ಡ್ಯಾಶ್ ಹೊಡೆದಾಡ್ತಾರೆ ಪಕ್ಕ. ಬರೀ ಇಂಥದೆಯ. ಆಕ್ಚುಲಿ ಈ ರೋಡಲ್ಲಿ ಹೋಗ್ಲೇಬಾರ್ದಿತ್ತು, ತುಂಬಾ ಅರ್ಜೆಂಟ್ ಇರೋದ್ರಿಂದ ಹೋಗ್ಬೇಕಾಗಿತ್ತು. ಯಾವ ರೋಡ್ ಅಂತ ಒಂದು ಕಮೆಂಟ್ ಹಾಕ್ಬಿಡು. ಅಮೌಂಟ್ ಏನು ಭಾಳ ಇರಲಿಲ್ಲ, ಜಸ್ಟ್ 30 ರೂಪಾಯಿ ಇತ್ತು. ಬಟ್ ರೂಲ್ಸ್ ರೆಗ್ಯುಲೇಷನ್ ಭಾಳ ಇತ್ತು. ಅವನೇನಾದ್ರು ಬ್ರೇಕ್ ಮಾಡಿದ್ರೆ ಅಮೌಂಟ್ ಗೋವಿಂದ ಗೋವಿಂದ. ಸೇಫ್ ಆಗಿ ಹೋಗಿ ಊರ್ ಸೇರ್ಕೋಕಂಡ. ಹಾಗೆ ಬರೋದ್ರಲ್ಲಿ ಸ್ವಲ್ಪ ಪಪ್ಸ್ ತಿನ್ಕೊಂಡು ಗಾಡಿ ಗಣ್ಯ ಓಡಿಸ್ಕೊಂಡು ಸೀದಾ ರಾಮನಗರಕ್ಕೆ ಬಂದ್ವಿ. ಇವತ್ತು ನೋಡಿ ಅಷ್ಟೇ, ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ ಬಾಯ್.